ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಆಸಿಡ್ ಧಾರಾವಾಹಿಯ ಪಾರ್ಟ್ 2 ಎಪಿಸೋಡ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸೋಮವಾರದ ಸಂಚಿಕೆಯಲ್ಲಿ ಪಾರ್ಟ್ 2 ಎಪಿಸೋಡ್ ಇದು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ ಗಾಯ್ಸ್. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ಶುರುವಿನಲ್ಲಿ ಪೂಜೆ ಹೇಳಿರೋ ವ್ಯಕ್ತಿ ಬರ್ತಾನೆ. ಆಗ ಪೂಜೆ ಒಳಗಡೆ ಕರ್ಕೊಬರ್ತಾಳೆ. ಆಗ ನಿನಗೆ ಹೇಳಿರೋ ಇವರೇ ನಾನು ನಿಮ್ಮ ಫ್ರೆಂಡು ಅಂತ ವ್ಯಕ್ತಿ ಕೇಳಿದ್ರೆ, ಇವಳೇ ನನ್ನ ಫ್ರೆಂಡು ಅಂತ ಹೇಳ್ತಾನೆ. ನಿಮ್ಗೆ ಹೇಳಿರೋದೆಲ್ಲ ನೆನಪಿದೆಯಾ ಅಂತ ಕೇಳಿದ್ರೆ, ನಾನು ಟೈಟಾಗಿದ್ದಾಗ ಹೇಳಿದಿರಲ್ಲ ನೆನಪಿದೆ, ನಾರ್ಮಲ್ ಆಗಿದ್ದಾಗ ಹೇಳಿದ್ರೆ ನೆನಪಿರ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಈಗ ನಾನು ಯಾವ ವ್ಯಕ್ತಿ ಕೊಡಿಸಿ ಸ್ವರ್ಗಕ್ಕೆ ಕಳಿಸ್ಬೇಕು ತೋರಿಸಿ ಅಂತ ಹೇಳ್ತಾರೆ. ಏನೇ ಡೈರೆಕ್ಟಾಗಿ ಸಾಯ್ಸೋಕ್ಕೆ ಹೇಳ್ಬಿಟ್ಟಿದ್ಯಾ ಅಂತ ಹೇಳ್ತೀನಿ. ಇಲ್ಲ ಕಣೆ, ಹಂಗಲ್ಲ ಮೇಡಮ್, ಕುಡಿಸಿದ್ರೆ ಡೈರೆಕ್ಟಾಗಿ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಹೇಳಕ್ಕೆ ಬಂದೆ. ಸರಿ ಬನ್ನಿ ಬೇಗ ತೋರಿಸಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಪೂಜೆ ಕರ್ಕೊಂಡೋಗ್ಬಿಟ್ಟು ತೋರಿಸ್ತಾಳೆ ಸೂರ್ಯನ. ಅಲ್ಲಿ ನೆವಿ ಬ್ಲೂ ಶರ್ಟ್ ಹಾಕ್ಕೊಂಡು ಕೂತಿದ್ದಾನಲ್ಲ, ಅವನಿಗೆ ನೀವು ಚೆನ್ನಾಗಿ ಕುಡಿಸ್ಬೇಕಾಗಿರೋದು ಅಂತ ಹೇಳ್ತಾಳೆ ಅಂತ ತೋರಿಸ್ಬಿಟ್ಟು ಹೇಳ್ತಾಳೆ. ಆಗ ಸರಿ ಬಿಡಿ ಮೇಡಮ್ ಗೊತ್ತಾಯಿತು ಅಂತ ಹೇಳ್ಬಿಟ್ಟು, ಇವ್ನು ನೋಡಿದ್ರೆ ನಮಗೂ ಇರಾಕಿನೇ ಅನಿಸ್ತದೆ ಅಂತ ಹೇಳ್ಬಿಟ್ಟು ಒಳಗಡೆ ಬರ್ತಾರೆ. ಒಳಗಡೆಗೆ ಬಂದ್ಬಿಟ್ಟು ಹೇಳ್ತಾಳೆ ರೋಹಿಣಿಗೆ. ಪೂಜಾ ಮತ್ತು ರೋಹಿಣಿ ಇಬ್ಬರು ವ್ಯಕ್ತಿ ಹೇಳ್ತಾರೆ, ಹಾಗೆ ಗಂಟ್ಲು ಪೂರ್ತಿ ಕುಡಿಸ್ಬೇಕು ಅಂತ ಹೇಳ್ತಾ ಇರ್ತಾರೆ. ಆಗ ಸರಿ ಬಿಡಿ ಮೇಡಮ್, ಅವ್ನು ನೋಡಿದ್ರೇ ಗೊತ್ತಾಗುತ್ತೆ, ಅವನು ನಮ್ಮ ಥರನೇ ಎಣ್ಣೆ ಪಾರ್ಟಿ ಅಂತ ಹೇಳ್ತಾ ಇರ್ತಾರೆ. ಇನ್ನು ಸರಿ, ಇನ್ನು ಕುಡಿಸಿದೆ ಮಿಕ್ಕಿದ್ದೆಲ್ಲ ಅಂತ ಹೇಳ್ತಾ ಇರ್ಬೇಕಾದ್ರೆ ರೋಹಿಣಿ ಆಗ ಆ ವ್ಯಕ್ತಿ, ಮಿಕ್ಕಿದ್ದೆಲ್ಲ ನಿಮ್ಗೆ ತಂದು ಕೊಡಬೇಕಾ, ನೀವು ಕುಡಿತೀರಾ ಮೇಡಮ್ ಅಂತ. ಹಂಗಲ್ಲಯ್ಯ, ಮುಂದಿದ್ದನ್ನು ನೋಡ್ಕೋತೀವಿ, ಸರಿ ಹೊರಡು ಅಂತ ಹೇಳ್ತಾರೆ. ಸರಿ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಹೊರಡ್ತಾನೆ. ಇನ್ನು ಈ ಕಡೆ ಸೂರ್ಯ ಮತ್ತು ಮೀನಾ ಮಾತಾಡ್ಕೊಂಡು ಕೂತಿರ್ತಾರೆ. ರೀ ನಿಮಗೆ ನೋವು ಕಮ್ಮಿ ಆಯ್ತಾ ರೀ ಹೆಂಗೆ ಅಂತ ಕೇಳ್ತಾ ಇರ್ತಾಳೆ. ಇಲ್ಲ ಅಮ್ಮ, ಎಲ್ಲರ ಸುಮ್ಮನೆ ಹೆಂಗೆ ಕೂತಿದ್ರೆ ಅವರೊಬ್ರು ಇವರೊಬ್ರು ಅಂತ ಬಂದು ನನಗೆ ಹೊಡಿತಾನೆ ಇದ್ದಾರೆ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ತಾರಲ್ಲ. ಈ ಫಂಕ್ಷನ್ ಇನ್ನೂ ಶುರುನೇ ಆಗಲಿವಲ್ಲ, ಇನ್ಯಾವಾಗಮ್ಮ ಮುಗಿದು? ಒಬ್ಬರಿಗೆ ಶುರು ಮಾಡಿದ್ರೆ 1 ವಾರ, ಇನ್ನೊಬ್ರಿಗಾಗೋ ಅಷ್ಟರಲ್ಲಿ ಇನ್ನೊಂದು ವಾರ, ಅರ್ಧ ತಿಂಗಳೇ ಆಗೋಗುತ್ತಲ್ಲಮ್ಮ ಅಂತ ಹೇಳ್ತಾರೆ. ಅದು ಹಂಗಲ್ಲ ರೀ. ಅಲ್ಲ ಕಣೆ ಅಭಿನ, ಯಾಕೆ ಬೇಕಾಗಿತ್ತು ಇಷ್ಟೆಲ್ಲ? ಸುಮ್ಮನೆ ಯಾವ ಮದುವೆ ಟೈಮಲ್ಲಿ ಎಲ್ಲ ಮಾಡಿಬಿಟ್ಟಿದ್ರೆ ಆಗೋಗ್ತಿರ್ಲಿಲ್ವಾ ಅಂತ ಹೇಳಿದ್ರೆ, ಅದು ಹಂಗಲ್ಲ ರೀ, ದೊಡ್ಡವರು ಏನೇ ಮಾಡಿದ್ರು ಒಂದು ಕಾರಣ ಇರುತ್ತೆ ಅಂತ ಹೇಳ್ತಾ ಇರ್ತಾಳೆ. ಇದು ಹಂಗಲ್ಲ ಅಮ್ಮ, ಈಗ ಇದ್ರವರೆಲ್ಲ ಕೊಡಲ್ವಾ ಡಿಶ್ ಒಂದ್ಸಲ, OTT ಅಂತೆ, ಸಿಮ್ ಕಾರ್ಡ್ ಅಂತ ಹಿಂಗೆಲ್ಲ ಬರಲ್ವಾ, ಫಸ್ಟ್ ಎಲ್ಲ ಫ್ರೀಯಾಗಿ ಇಟ್ಕೊಳ್ಳಿ ಅಂತ ಕೊಟ್ಬಿಡ್ತಾರೆ, ಆಮೇಲೆ 1 ಡಬಲ್ ಚಾರ್ಜ್ ಹಾಕ್ಬಿಡ್ತಾರೆ, ದಂಡಿಯಾಗಿ ಇಟ್ಕೊಳ್ಳಿ ಅಂತ ಕೊಟ್ಬಿಟ್ಟು ಆಮೇಲೆ ಡಬಲ್ ಚಾರ್ಜ್ ಹಾಕ್ಬಿಡ್ತಾರೆ. ಹಂಗೆ ಕಣಮ್ಮ ಇದು ಮದುವೆನೂ ಅಂತ ಹೇಳಿದ್ರೆ, ಏನ್ರಿ ಹಂಗಂದ್ರೆ ಈಗ ಮದುವೆ ಮಾಡಿಬಿಡ್ತಾರ, ಮುಗಿಸ್ಬಿಡ್ತಾರ, ಇಷ್ಟ ಆದರೆ ಇಟ್ಕೋಬೋದು, ಕಷ್ಟ ಆದರೆ ಬಿಟ್ಬಿಡ್ಬೋದು ಅಂತ ಹೇಳಿದ್ರೆ, ಅದೇನ್ರಿ ಈ ಥರ ಐಡಿಯಾಗಳೆಲ್ಲ ನಿಮ್ಮ ತಲೆಗೆ ಬರುತ್ತೆ ಅಂತ ಹೇಳ್ತಾ ಇದ್ರೆ, ಏನು ನಿಮ್ಮ ಮಾತಿನ ಅರ್ಥ ಅಂತ ಹೇಳಿದ್ರೆ, ಅದು ಹಂಗಲ್ಲ ಕಣಮ್ಮ ಅಂತ ಹೇಳಿದ್ರೆ, ಹಿಂಗೆ ಅಲ್ಲ ನಿಮ್ಮ ತಲೆಗೆ ಬರುತ್ತೆ ಈ ಥರ ಐಡಿಯಾಗಳೆಲ್ಲ ಅಂತ ಮೀನಾ ಕೇಳಿದ್ರೆ, ನಮ್ಮ ತಲೆಗಳಿದೆಲ್ಲ ತಲೆಗಳು ಅದು ಸ್ವಲ್ಪ ಈ ಸಿಗೆಗಳಿ ಗೇಟ್ ಇದ್ದಂಗೆ, ಐಡಿಯಾಗಳು ಒಂಥರ ಗ್ರೇಟು ಅಂತ ಹೇಳ್ತಾ ಇರ್ತಾನೆ. ಆಗ ಇಬ್ಬರು ಮಾತಾಡ್ಕೊಂಡು ನಗ್ತಾ ಇರ್ತಾರೆ. ಇದನ್ನು ನೋಡಿಬಿಟ್ಟು ಶ್ರುತಿಯವರಮ್ಮ ಮತ್ತು ಅವಳ ಕಡೆಯವರು ನೋಡ್ಕೊಂಡು ನಿಂತಿರ್ತಾರೆ. ಆಗ ಅಷ್ಟರಲ್ಲಿ ಸೂರ್ಯನಿಗೆ ಒಂದು ಫೋನ್ ಬರುತ್ತೆ. ಯಾರು ಅಂತ ಹೇಳಿದ್ರೆ, ಸೂರ್ಯ ಸನ್ನೆ ಮಾಡಿಬಿಟ್ಟು ಆ ಕಡೆ ಫೋನ್ ಎತ್ಕೊಂಡೋಗಿ ಆ ಕಡೆ ಮಾತಾಡ್ಕೊಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾನೆ. ಆಗ ಮಾಡಿಬಿಟ್ಟು ಆ ಹುಡುಗನ ಕಳಿಸ್ತಾನೆ. ಅವ್ನು ಹೋಗ್ಬಿಟ್ಟು ಸೂರ್ಯನ ಬೆನ್ನ ಮೇಲೆ, ಏನು ಮಗ ಚೆನ್ನಾಗಿದ್ಯಾ ಅಂತ ಹೇಳ್ಬಿಟ್ಟು ಬೆನ್ನ ಮೇಲೆ ರಪ್ಪ ಅಂತ ಹೊಡಿತಾನೆ. ಆಗ ಸೂರ್ಯ ಅಯ್ಯಪ್ಪ ಅಂತ ಹೇಳ್ಬಿಟ್ಟು ತಿರುಗ್ತಾನೆ. ನೀವಾ, ಸಾರಿ, ನನ್ನ ಫ್ರೆಂಡ್ ಅನ್ಕೋಬಿಟ್ಟೆ, ಹೋಗ್ಲಿ ಬಿಡು ಅಂತ ಹೇಳ್ತಾ ಇರ್ತಾನೆ. ಆಗ ಏನು ರೀ ಹಿಂಗೆ ಹೊಡೆದ್ರೆ, ನಿಮ್ಮ ಕೈಯ ಇಲ್ಲ ಇಂಡಿಪೆಂಡೆನ್ಸ್ ಡೇ ಬ್ಯಾಂಡ ಹಿಂಗೆ ಹೊಡೆದ್ರಲ್ಲ, ಮೂಳೆ ಮುರಿದೋಗೋ ಥರ ಅಂತ ಹೇಳಿದ್ರೆ, ಹೋಗ್ಲಿ ಬಿಡು ಅಂತ ಹೇಳ್ತಾ ಇಲ್ವಾ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಮೀನಾ ನೋಡ್ಬಿಟ್ಟು ಅಲ್ಲಿಗೆ ಬರ್ತಾಳೆ. ಏನು ಹೊಡೆದ್ಬಿಟ್ಟು ಹಿಂಗೆ ಮಾತಾಡ್ತಾ ಇದೆಯಾ ಅಂತ. ಏನಮ್ಮ, ಏನು ಮಾತಾಡ್ಬಿಟ್ಟೆ ನಾನು? ನಿನ್ನ ಗಂಡನ್ನು ಬೆನ್ನು ತೋರಿಸ್ಕೊಂಡು ನಿಂತ್ಕೊಂತ ಯಾರು ಹೇಳಿದ್ದೀನಿ ನನ್ನ ಫ್ರೆಂಡ್ ಅಂತ ಮಿಸ್ಸಾಗಿ ಹೊಡೆದ್ಬಿಟ್ಟೆ ಅಂತ. ಏನು ಹೊಡೆದ್ಬಿಡೋದು, ಹೊಡೆದ್ಮೇಲೆ ಸಾರಿ ಕೇಳೋಕ್ಕಾಗಲ್ವಾ ನಿಂಗೆ ಹಂಗೆ ಅಂತ ಮೀನೂ ಹೇಳ್ತಾ ಇರ್ತಾಳೆ. ಅದಕ್ಕೆ ಏನು ಮಾಡ್ಬಿಡ್ತೀಯಾ ಇವಾಗ? ನಾನು ಸಾರಿನೂ ಕೇಳಲ್ಲ ಏನಿಲ್ಲ, ಏನಮ್ಮ ಮಾಡ್ಬಿಡ್ತೀಯಾ ಅಂತ ಹೇಳ್ತಾ ಇರ್ತಾನೆ. ಏನಯ್ಯ ಹಿಂಗೆಲ್ಲ ಮಾತಾಡ್ತಾ ಇದೆಯಾ ನೀನು, ಏನು ಅನ್ಕೊಬಿಡ್ತೀಯ? ನಿನ್ನ ಗಂಡನ ಬೆನ್ನಿಂದೆ ವಿಸಿಟಿಂಗ್ ಕಾರ್ಡ್ ಹಾಕೊಂಡು ನಿಂತಿರು ಅಂತ ಹೇಳ್ಬೇಕಾಗಿತ್ತು, ಮುಖ ತೋರಿಸ್ತಾ ನಿಂತಿರೋದು. ಅವ್ನು ತಪ್ಪು, ಅವ್ರು ವಿಸಿಟಿಂಗ್ ಕೈ ಹಾಕೋಬೇಕು, ವಿಸಿಟಿಂಗ್ ಕಾರ್ಡ್ ಅವರೇ ಕೈ ಹಾಕೋಬೇಕು, ನೀನು ಇನ್ವಿಟೇಷನ್ ಕಾರ್ಡ್ ಹಾಕೊಂಡಿದ್ದಾನೆ ಮೇಲೆ ಅಂತ ಬೈತಾ ಇರ್ತಾಳೆ. ಏನು ಮಾಡ್ಬಿಡ್ತೀಯ ಇವಾಗ ಅಂತ ಹೇಳ್ತಾರೆ. ಹೊಡೆದ್ಬಿಡ್ತೀರ ಗಂಡ ಹೆಂಡತಿ ಸೇರಿಕೊಂಡು ಅಂತ ಹೇಳ್ತಾ ಇರ್ತಾನೆ. ಹೊಡಿಯೋದ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇರ್ತಾಳೆ. ಅಷ್ಟರಲ್ಲಿ ಸೂರ್ಯ ತಡಿತಾನೆ. ಮಿನ್ನೆ ಬಾಮ್ಮ, ಏನು ಬೇಡ ಮಾತಾಡ್ಬಿಡಮ್ಮ, ಏನಿಲ್ಲ ಬಿಡಪ್ಪ ಆಯಿತು ಅಂತ ಹೇಳ್ತಾ ಇರ್ತಾರೆ. ಏನು ಇಬ್ಬರು ಸೇರ್ಕೊಂಡು ನನಗೇನು ಪ್ರಾಣ ಭಿಕ್ಷೆ ಕೊಟ್ಬಿಟ್ಟು ಹೋಗ್ತಿದ್ದೀರಾ ಅಂತ ಹೇಳಿದ್ರೆ, ಏನು ಹಿಂಗೆಲ್ಲ ಮಾತಾಡ್ತಿದ್ದೀಯ, ಹೊಡೆದ್ಬಿಟ್ಟು ಒಂದು ಸಾರಿನೂ ಕೇಳಿದ್ರೆ ಹಿಂಗೆ ಮಾತಾಡ್ತೀಯ? ಕೇಳಲ್ಲ ಕಣಮ್ಮ, ಏನಮ್ಮ ಮಾಡ್ತೀಯಾ, ಏನು ಜಗಳ ಮಾಡ್ತೀಯಾ ಅಂತ ಹೇಳ್ತಾ ಇರ್ತಾರೆ. ಏನು ಜಗಳನ ಅಂತ ಹೇಳ್ಬಿಟ್ಟು ಹೊಡಿಯೋಕೆ ಹೋಗ್ತಾರೆ. ಏನಿಲ್ಲ ಕಣ, ಬಿಡೋಣ, ನಾವು ಪಾಡಿಗೆ ನಾವು ಹೊರಗೆ ಅಲ್ಲಿ ಕುತ್ಕೊತೀವಿ
ಅಷ್ಟೇ ಅಂತ ಹೇಳ್ತಾಯಿರ್ತಾನೆ ಸೂರ್ಯ. ಏನು ಇವಾಗ ಏನು ಮಗು ಇನ್ನೊಂದು ಸಲ ಹೊಡೆದ್ರೆ ಮುಂದೆಗಡೆಯಿಂದ ಬಂದು ಹೊಡೆದು ಜೆಂಟಲ್ಮ್ಯಾನ್ ಅನ್ಕೋತೀನಿ, ಅದನ್ನು ಬಿಟ್ಬಿಟ್ಟು ಹಿಂಗೆ ಬೆನ್ನು ಮೂಳೆ ಮುರಿದೋಗೋ ಥರ ಹಿಂದ್ಲಿಂದ ಅಲ್ಲ ಹೊಡೆಯೋದು ಅಂತ ಹೇಳ್ತಾ ಇರ್ತಾನಾಗ. ಏನು ಮಾಡ್ಬಿಡ್ತೀಯ, ಹಿಂದಿಂದ ಹೊಡ್ಬಿಟ್ರೆ ಏನು ಅನ್ಕೊಬಿಡ್ತೀರ, ಹಸ ಪುಸ ಟುಷ ಅಂತ ಇರ್ತಾನೆ. ಏನಂಗಂದ್ರೆ ಇಲ್ಲಿ ಮೆಟ್ಲಿದ್ದಿಲ್ಲ, ಮೆಟ್ಲು ತಾವು ಕುತ್ಕೊಂಡು ಯೋಚನೆ ಮಾಡ್ತಾ ಇರು, ಹಂಗೂ ಸಂಜೆ ಗಂಟೆ ಯೋಚನೆ ಮಾಡು, ಹಂಗೂ ಅರ್ಥ ಆಗಿಲ್ಲ ಅಂದರೆ ಫಂಕ್ಷನ್ ಎಲ್ಲ ಮುಗಿಯುತ್ತೆ, ಎಲ್ಲ ಪ್ಯಾಕ್ ಮಾಡ್ತಾ ಇರ್ತಾರೆ, ಅವಾಗ ಬಂದು ನಾನು ಕೇಳು, ಕುಯ್ಯ ಅಂತ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೋಯ್ತು ಸೂರ್ಯ. ನಾವು ಅಲ್ಲೋಗಿ ಕೂತ್ಕೋತೀವಿ ಅಂತ ಹೇಳ್ಬಿಟ್ಟು ಸೂರ್ಯ ಮತ್ತು ಮೀನಲ್ಲಿ ಬಂದು ಕೂತ್ಕೋತಾರೆ. ಆಗ ಯಾಕ್ರಿ ನಂಗೆ ಹೊಡೆದ್ರು, ನೀವೇನು ಮಾತಾಡಲಿ, ನಾವೇನೋ ಫಂಕ್ಷನ್ ಸ್ವಲ್ಪ ಚೆನ್ನಾಗಾಗಿ ಅಂತ ಅಂದ್ಬಿಟ್ಟು ಬಂದೆ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಹೇಳ್ಬೇಕಾದ್ರೆ ಅಲ್ಲ ರೀ, ನಾನು ಒಂದು ಕಾಲು ತುಳಿಬೇಕಾದ್ರೂ ಸುಮ್ಮನೆ ಇದ್ದೀನಿ, ನಾನು ಮಾತಾಡಲಿ, ಎಷ್ಟು ತುಂಬ ತಾಳ್ಮೆ ರೀ ನಿಮಗೆ ಅಂದರೆ. ಏನು ಮಾಡೋಣಮ್ಮ, ತಾಳಿ ಕಟ್ಟಿರೋಳು ಹೇಳ್ಬಿಟ್ಟಿದ್ಯಾ, ಅದಕ್ಕೆ ಸುಮ್ಮನೆ ಇದ್ದೀನಿ. ರೋಡಲ್ಲಿ ಏನಾರ ಸಿಗಬೇಕಾಗಿತ್ತು, ಕೆಂಪು ಚಟ್ನಿ ಮಾಡೋ ಥರ ಹೊಡೆದ್ಬಿಡ್ತಿದ್ದೆ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಕೂತಿರ್ತಾರೆ. ಇನ್ನು ಈ ಕಡೆ ಶ್ರುತಿ ಅವರಮ್ಮ ಅವನಿಗೆ ಬೈತಾ ಇರ್ತಾಳೆ, ಏನು ಜಗಳನೇ ಮಾಡಿಲ್ಲ ಸೂರ್ಯ, ನಿನ್ನ ಮೇಲೆ ಕೈನೂ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಬೈತಾ ಇರ್ತಾಳೆ. ಮೇಡಮ್ ಜೋರಾಗೆ ಹೊಡೆದೆ ಮೇಡಮ್, ಮೂಳೆ ಮುರಿದೋಗೋ ಥರ ಇದ್ದೀನಿ, ಆದರೂ ನೀನು ಮಾತಾಡ್ದಿರ ಕೂತ್ಕೊಂಡು ನಾನು ಇಡ್ಲಿ ಬಿಡಮ್ಮ ಅಂತ ಹೇಳ್ತಾ ಇರ್ತಾನೆ. ನೀವೇನು ಮಾಡ್ತೀರಾ ನಂಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಸೂರ್ಯನ ಕೋಪ ಬಂದು ಜಗಳ ಆಗಬೇಕು ಅಷ್ಟೇ ಅಂತ ಹೇಳ್ಬಿಟ್ಟು ಹೊರಟೋಗ್ಬಿಡ್ತಾಳೆ. ನಾವು ಏನೋ ಮಾಡೋಣ, ಅವ್ನಿಗೆ ಎಷ್ಟು ಮಾಡಿದ್ರು ಅವ್ನಿಗೆ ತುಂಬ ತಾಳ್ಮೆ ಬೇರೆ, ಜಗಳನೇ ಆಡ್ತಿಲ್ಲ ಅಂತ ಹೇಳ್ಬಿಟ್ಟು ಅವನು ಯೋಚನೆ ಮಾಡ್ಕೊಂಡು ನಿಂತಿರ್ತಾನೆ. ನೀನು ಈ ಕಡೆ ಸೂರ್ಯ ಮತ್ತು ಮಿನಿ ಇಬ್ಬರು ಮಾತ್ರ ಕೂತಿರ್ತಾರೆ. ಹೋಗ್ಲಿ ಬಿಡಮ್ಮ, ನೀನು ಹೇಳಿದೆಯಲ್ಲ ಅಂತ ಸುಮ್ಮನೆ ಇದೀನಿ, ಇಲ್ಲಾಂದ್ರೆ ಅವ್ನು ಕೆಂಪು ಚಟ್ನಿ ಮಾಡಿಬಿಡ್ತಿದ್ದೆ ಅಂತ ಹೇಳ್ತಾ ಇರ್ತಾರೆ. ತುಂಬ ನೋವಾಯ್ತಾ ರೀ ಅಂತ ಕೇಳ್ತಾರೆ. ಇನ್ನೇನು ಮತ್ತೆ ಹಿಂದ್ಲಿಂದ ಬಂದುಬಿಟ್ಟು ನಿನಗೂ ಹಂಗೆ ಗುದ್ದುಬಿಟ್ಟಿದ್ದಿದ್ರೆ ಗೊತ್ತಾಗ್ತಿತ್ತು ನೋವು ಅಂತ ಹೇಳ್ತಿರ್ತಾರೆ. ಹೋಗ್ಲಿ ಬಿಡ್ರಿ ಪಾಪ, ಗೊತ್ತಿಲ್ದಿರ ಹೊಡೆದೋಗ್ಬಿಟ್ಟಿದ್ದಾನೆ ಯಾರೋ ಅಂದ್ಕೊಂಡು. ಏನು ಗೊತ್ತಿಲ್ದಿರನಮ್ಮ, ಬೇರೆ ನೀನು ಎಲ್ಲಾರ ನಾನು ತಾಳ್ಮೆ ಚೆಕ್ ಮಾಡೋಕ್ಕೆ ಕರ್ಸ್ಗಿರ್ಸ್ ಹೊಡ್ಸ್ಬಿಟ್ಟಿದ್ಯ ಅಂದರೆ ಬೇರೆಯವ್ರ ಕೈಲಿ ಯಾಕ್ರಿ ಹೊಡ್ಸ್ಲಿ, ನಾನೇನು ಬೇರೆಯವ್ರ ಥರ ಬೇರೆಯವ್ರಿಗೆ ನೋವು ಕೊಟ್ಬಿಟ್ಟು ಖುಷಿ ಪಡೋ ಥರ ಅನ್ನೋದವಳ ರಾಕ್ಷಸಿನ ನಾನು ಅಂತ ಹೇಳ್ತಿರ್ತಾಳೆ. ನೀನು ಆ ಥರ ರಾಕ್ಷಸಿ ಅಲ್ಲಮ್ಮ, ನೀನು ಒಂಥರ ಮುದ್ದು ರಾಕ್ಷಸಿ ಅಂತ ಹೇಳ್ಬಿಟ್ಟು ನಗ್ತಾ ಇರ್ತಾರೆ. ಇನ್ನು ಸೂರ್ಯ ಮತ್ತು ಮೀನು ಇಬ್ಬರು ಕೂತ್ಕೊಂಡು ನೋವಾಯ್ತರಿ ಅಂತ ಸಮಾಧಾನ ಮಾಡ್ತಾಯಿದ್ರಿ. ಇನ್ನೇನಮ್ಮ ಮತ್ತು ನಿನಗೂ ಹಿಂದ್ಲಿಂದ ಬಂದುಬಿಟ್ಟು ಅಂಜಲಿ ರಪ್ಕ್ ಅಂತ ಕೊಟ್ಟಿದ್ರೆ ಗೊತ್ತಾಗೋದು, ಯಾರ್ರೀ ಅಂಜಲಿ ಅಂತ ಹೇಳಿದ್ರೆ, ಯಾರೂ ಇಲ್ಲಮ್ಮ, ಸುಮ್ಮನೆ ಹಂಗೆ ಫ್ಲೋಲ್ಲಿ ಬತ್ತು ಅಂತ ಹೇಳ್ಬಿಟ್ಟು ನಾನು ಸೈಲೆಂಟಾಗಿರೋದೇ ಬೆಟ್ರು ಅಂತ ಹೇಳ್ಬಿಟ್ಟು ಸೂರ್ಯ ಸುಮ್ಮನೆ ಕೂತ್ಕೋತಾನೆ. ಆಗ ಮೀನಾ ಯಾರು ಅಂಜಲಿ ಅಂತ ಯೋಚನೆ ಮಾಡ್ಬಿಟ್ಟು ಹಿಂಗಂತ ಕರೆದ್ಬಿಟ್ಟು ಕಿಂಟ್ಬಿಟ್ಟು, ಯಾರೀ ಅಂಜಲಿ ಅಂತ ಕೇಳ್ತಾಳೆ. ಯಾರು ಇಲ್ಲ ಬಿಡಮ್ಮ, ಸುಮ್ಮನೆ ಫ್ಲೋಲ್ಲಿ ಬತ್ತು ಅಂತ. ಫ್ಲೋಲ್ಲಿ ಬರೋದಾಗಿದ್ದರೆ ಗೌರಿ, ಪಾರ್ವತಿ, ಸರಸ್ವತಿ, ಶಾಕುಂತಲ ಅಂತ ಬರಬೇಕಾಗಿತ್ತು, ಅಂಜಲಿ ಅಂತಲೇ ಯಾಕೆ ಬಂತು, ಅವತ್ತು ಹಿಂಗೆ ಹೇಳಿದ್ರಿ ಅಂತೇಳಿ. ಯಾರು ನನಗೆ ಅಂಜಲಿನರೇ ಗೊತ್ತಿಲ್ಲ ಅಮ್ಮ, ಏನೇ ಹೇಳ್ದೆ ಬಿಡು, ಅದು ಫಿಲಮ್ ಹೀರೋಯಿನ್ ಅಂತೇಳಿ. ಫಿಲಮ್ ಹೀರೋಯಿನ್ ನಿಮ್ಗೆ ಹೆಂಗೆ ಗೊತ್ತು ಅಂತ ಮೀನಾ ಕೇಳಿದ್ರೆ, ಫಿಲಮ್ ನೋಡ್ತೀನಲ್ಲಮ್ಮ ಅದಕ್ಕೆ ಗೊತ್ತು, ಏನು ಈ ಥರ ದಡ್ಡ ಥರ ಪ್ರಶ್ನೆ ಕೇಳ್ತೀಯಾ ಅಂತ ಸೂರ್ಯ ಹೇಳ್ತಾನೆ. ಅದಕ್ಕೆ ಮೀನಾ, ರೀ ಯಾವ ದೊಡ್ಡ ಥರ ಯಾರೇ ಅಂಜಲಿ ಬೇಡ ಅಂದರೆ ಗೀತಾಂಜಲಿ ಅಂತ ಹಿಡ್ಕೋ ಅಂತ ಸೂರ್ಯ ಹೇಳಿದ್ರೆ. ಆಗ ಮೀನಾ, ಗೀತಾಂಜಲಿ ಅಂದರೆ ಯಾರು ಅಂತ ಹೇಳಿದ್ರೆ, ಯಪ್ಪ ಅದು ತೆಲುಗು ಫಿಲಮ್ ಕಣೆ ಅಂತ ಹೇಳ್ತಾನೆ. ಯಾವ ತೆಲುಗು ಫಿಲಮ್, ನಿಮ್ಗೆ ತೆಲುಗೇ ಬರಲ್ವಲ್ಲ ಅಂದರೆ, ಕನ್ನಡದಲ್ಲಿ ಇದೆಯಲ್ಲ ಶಂಕರ್ ನಾಗ್ ಅವ್ರದ್ದು ಗೀತಾಂಜಲಿ ಅಂತ ಹಾಡು ಹೇಳ್ಬಿಟ್ಟು ನಗ್ತಾ ಇರ್ತಾನೆ. ಆಗ ತುಂಬ ಚೆನ್ನಾಗಿದೆ, ನೀನು ನೋಡಲಿಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಇನ್ನು ಈ ಕಡೆ ರಂಗನಾಥ್ ಅವ್ರ ಫ್ರೆಂಡು ಹೇಳ್ತಾ ಇರ್ತಾನೆ, ಅಲ್ಲ ಕಣೋ ರಂಗ, ಸೂರ್ಯನ ನಾನು ಚಿಕ್ಕ ವಯಸ್ಸಿಂದ ನೋಡ್ತಿದ್ದೀನಿ, ಮನೇಲಿ ಫಂಕ್ಷನ್ ಅಂತಂದರೆ ಓಡಾಡ್ಕೊಂಡಿರ್ತಿದ್ದೆ, ಯಾವ್ದಾರು ಮಾತಾಡಿಕೊಂಡು ಜಗಳ ತೆಗೆದುಬಿಡ್ತಿದ್ದ, ಆದರೆ ಇವತ್ತು ಇದ್ದನೋ ಇಲ್ವೋ ಅನ್ನೋ ಥರ ಸೈಲೆಂಟಾಗಿ ಕೂತಿದ್ದನ್ನಲ್ಲಿ, ಏನು ಇವತ್ತು ರೀತಿ ಅಂತ ಹೇಳಿದ್ರೆ. ಆಗ ರಂಗನಾಥ್ ಅವರು, ಏನಿಲ್ಲ ಕಣೋ, ಅದು ಅವನಿಗೆ ನನ್ನ ಮೇಲಿರೋ ಮರ್ಯಾದೆ ನಾನು ಬರಬೇಕಾದ್ರೆ ಅವನಿಗೆ ವಾರ್ನಿಂಗ್ ಕೊಟ್ಟಿದ್ದೆ ಸೈಲೆಂಟಾಗಿರಬೇಕು ಅಂತ, ಅದಕ್ಕೆ ಕಂದ ಸುಮ್ಮನೆ ಇದೆ, ಹಂಗಿದ್ರೆ ಒಳ್ಳೇದಲ್ವೇನೋ ಬಿಡು ಅಂತ ಹೇಳಿದ್ರೆ. ಸರಿ ಕಣೋ, ಹಂಗಿದ್ರೆ ಒಳ್ಳೇದು ಬಿಡು, ಏನೋ ಫಂಕ್ಷನಲ್ಲಿ ಏನೋ ಗಲಾಟೆ ಆಗ್ದಂಗೆ ಮುಗಿಲಿ ಅಂತ ಆ ಥರ ಹೇಳಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಇನ್ನು ಸೂರ್ಯ ಮತ್ತು ಮೀನು ಇಬ್ಬರು ಕೂಡ ಮಾತಾಡಿಕೊಂಡು ನಗಾಡಿಕೊಂಡು ಕಿತ್ತಾಡಿಕೊಂಡು ಸುಮ್ಮನೆ ಕೂತಿರ್ತಾರೆ ತಮಾಷೆಗೆ. ಆಗ ಸೂರ್ಯ, ಇನ್ನು ನಾವಿಲ್ಲಿ ಏನೂ ಮಾತಾಡೋದಿಲ್ಲ, ಇನ್ನು ವಾರ್ತಾ ಪ್ರಸಾರ ಮುಕ್ತಾಯವಾಗಿತ್ತು, ಇನ್ನು ಸಂಜೆ ತನಕ ನಮ್ಮ ಬಾಯಿಗೆ ಕ್ಲೋಸ್ ಮಾಡಿಕೊಂಡು ಕೂತಿರಬೇಕು, ನಮ್ಮ ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ಬಿಟ್ಟು ಸೂರ್ಯ ಮಾತಾಡ್ಬಿಟ್ಟು ಕೂತಿರ್ತಾನೆ. ಮೀನು ಅದನ್ನು ನೋಡಿಕೊಂಡು ನಕ್ಕೊಂಡು ಕೂತಿರ್ತಾಳೆ. ಅಲ್ಲ ರೀ, ನಿಮಗೆ ಮೀನಾ ಶ್ರುತಿ ಮತ್ತು ರೋಹಿಣಿ ಕಂಡ್ರೆ ಅಷ್ಟೊಂದು ಬೆಲೆನಾ ಅಂತ ಹೇಳ್ತಾರೆ. ಅವ್ರ ಮೇಲಿರೋ ಬೆಲೆ ಇಲ್ಲಮ್ಮ, ನಮ್ಮ ಅಪ್ಪನ ಮೇಲಿರೋ ಗೌರವ, ಅವ್ರ ನನ್ನ ಮೇಲಿರೋ ನಂಬಿಕೆಗೋಸ್ಕರ ಸುಮ್ಮನೆ ಇದ್ದೀನಿ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾ ಇರ್ತಾನೆ. ಆಗ ಇನ್ನೇನು ಮಾತಾಡಲ್ಲ, ನಾನು ಸೈಲೆಂಟಾಗಿ ಕೂತಿರ್ತೀನಿ ಅಂತ ಹೇಳ್ಬಿಟ್ಟು ಸೂರ್ಯ ಸೈಲೆಂಟಾಗಿ ಕೂತ್ಕೋತಾನೆ. ಈ ಕಡೆ ರಂಗನಾಥ್ ಅವರು ಅವನ ಬಗ್ಗೆ ಹೆಮ್ಮೆ ಪಡ್ಕೊಂಡು ಖುಷಿ ಪಡ್ಕೊಂಡು ಕೂತಿರ್ತಾರೆ. ಅವನು ಯಾರ
ತಂಟೆಗೂ ಹೋಗಲ್ಲ ಕಣೋ, ಅವನ ತಂಟೆಗೆ ಬಂದರೆ ಸುಮ್ಮನೆ ಇರಲ್ಲ. ಆದರೆ ಇವತ್ತು ನಮ್ಮ ಮಾತಿಗೆ ಬೆಲೆ ಕೊಟ್ಟು ಸೈಲೆಂಟಾಗಿ ಕೂತಿದ್ದಾನೆ. ಸಾಕು ನನ್ನ ಕಂದ ಒಳ್ಳೆ ಹುಡುಗ ಅಂತ. ಈಗ ಎಲ್ಲ ತಪ್ಪು ಅವನದೇ ಅಂತ ಹೇಳೋರು. ಈಗ ಅವ್ನ ಪಾಡ್ಗೆ ಅವ್ನು ಕೂತಿದ್ರೆ ಯಾರು ಅವನ ಕಡೆ ಬೆರಳು ಮಾತು ತೋರಿಸ್ತಾರೆ, ಬಿಡು ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಖುಷಿ ಪಡ್ತಾಯಿರ್ತಾರೆ. ಹೆಂಗೋ ಖುಷಿಯಾಗಿರಲಿ ಬಿಡು ಅಂತ ಹೇಳ್ಬಿಟ್ಟು ರಂಗನಾಥ್ ಫ್ರೆಂಡು ಕೂಡ ಕೂತ್ಕೋತಾರೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ ಗೈಸ್. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ ಗ್ಲೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮಿಸ್ಟೇಕ್ ಇದ್ದರೆ ಪ್ಲೀಸ್ ಕ್ಷಮಿಸ್ಬಿಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.